ಹಾಯ್ ಎಲ್ರಿಗೂ ಸೌಮ್ಯ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಎಲ್ರಿಗೂ. ಇವತ್ತು ನಾವು ರಕ್ಷಾಬಂಧನ ಆಗಿರೋದ್ರಿಂದ ಎಲ್ಲರೂ ಸೇರಿದ್ದೀವಿ ಒಟ್ಟಿಗೆ. ನನ್ನ ಅಣ್ಣಂದಿರಿಗೆ ರಾಖಿ ಕಟ್ಟೋಕ್ಕೆ ಅಂತ ಬಂದಿದ್ದೀನಿ. ಯಾರ್ಯಾರಿದ್ದೀವಿ ಅಂತ ಪರಿಚಯ ಮಾಡ್ತೀನಿ ನೋಡಿ. ಇವರೇ ನನ್ನ ಬ್ರದರ್ಸು. ಇಲ್ಲಿ ಕೂತಿರೋರು ಒಂಥರ ಫ್ಯಾಮಿಲಿ ಥರ. ನಾವು ಯಾವಾಗಲೂ ಒಟ್ಟಿಗೆ ಸೇರಿದಾಗೆಲ್ಲ ಹೀಗೇ ಅವರೇ ಅಡುಗೆ ಮಾಡ್ತಾರೆ ಯಾವಾಗ್ಲೂ. ಇವಾಗ ಏನೋ ಡಿಫ್ರೆಂಟಾಗಿ ಚುರುಮುರಿ ಮಾಡ್ತೀನಿ ಅಂತ ಟ್ರೈ ಮಾಡ್ತಿದ್ದಾರೆ. ಅದರೊಳಗಡೆ ಸಮೋಸ ಮತ್ತು ಸ್ವೀಟ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಹೇಗೆ ಬರುತ್ತೋ ಗೊತ್ತಿಲ್ಲ. ಎಲ್ಲ ಏನು ಸಿಗುತ್ತೆ ಎಲ್ಲ ಮಿಕ್ಸ್ ಮಾಡ್ತಿದ್ದಾರೆ. ಏನೋ ಒಂದು ಮಾಡೋಣ ಅಂತ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಚುರುಮುರಿ ಆಗುತ್ತೋ ಏನಾಗುತ್ತೋ. ಇವಾಗ ಫಸ್ಟು ಇವಳು ನನ್ನ ಬೆಸ್ಟ್ ಫ್ರೆಂಡ್ ನೇತ್ರ ಅಂತ. ಇವಳು ಟೇಸ್ಟ್ ಮಾಡ್ತಿದ್ದಾಳೆ. ಬಟ್ ಅಣ್ಣನ ಕೇಳು ಅಂತ ಹೇಳಿದ್ಲು. ಅಣ್ಣ ಟೇಸ್ಟ್ ಹೆಂಗೈತೆ? ನೈಸ್ ಅಂತೆ. ಪ್ರಿಪೇರ್ಡ್ ಬೈ ಚೇತನ್ ಬ್ರೋ. ಸ್ವೀಟ್ ಹಾಕದಾ? ಸ್ವಲ್ಪ ಚೆನ್ನಾಗಿದಾ? ಹಾಕ್ಬಿಡಿ. ಖಾರದ ಇಲ್ಲ ಕನ್ನೋದು. ಪುದೀನ ಚಟ್ನಿ ಏನು ಖಾರ ಬರ್ತದೆ? ಹೀಗೆ ನಾನ್ ಸ್ಟಾಪಾಗಿ ಮಾತಾಡ್ತಾನೆ ಇರ್ತಾರೆ. ಅದಾದಮೇಲೆ ಇದು ಬ್ರೆಡ್ನಲ್ಲಿ ಏನೋ ಬಜ್ಜಿ ಥರ ಮಾಡಿದ್ದು, ಅದನ್ನು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿತ್ತು. ಆಮೇಲೆ ಇದು ಚುರುಮುರಿನ ಅಣ್ಣ ಡೆಕೋರೇಟ್ ಮಾಡ್ತೀನಿ ವೀಡಿಯೋ ಮಾಡು ಅಂತ ಹೇಳಿ ಈ ಥರ ಮೇಲೆ ಚೌಚೌ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರು. ಮತ್ತು ಇದು ನಮಗೆ ತಿನ್ನೋಕೆ ಅಂತ ಮಾಡ್ಕೊಂಡಿರೋದು ಗೀ ರೈಸು ಮತ್ತು ಈ ಬ್ರೆಡ್ಡು, ಚುರುಮುರಿ ಮತ್ತು ಅದಕ್ಕೆ ಪನ್ನೀರ್ದು ಗ್ರೇವಿ ಮಾಡಿದ್ದಾರೆ. ಅದು ವೀಡಿಯೋ ಮಾಡಿದ್ದೀನಿ. ಅದಾದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಅವರಿಬ್ಬರು ಪೇರು ಮತ್ತು ಇವರಿಬ್ಬರು ಒಂದು ಪೇರು. ಈ ಕಡೆ ಇದ್ದಾರೆ ನೋಡಿ, ಇವರಿಬ್ಬರು ಒಂದು ಪೇರು ಮತ್ತು ನಾವಿಬ್ಬರು ಈ ಕಡೆ ಕೂತ್ಕೊಂಡಿದ್ವಿ. ನಾವು ಬಂದು 4 ಪೇರ್ ಇದ್ದೀವಿ ಇಲ್ಲಿ. ಅವ್ರು 3 ಜನದ್ದು ಲವ್ ಮ್ಯಾರೇಜ್ ಆಗಿದೆ. ನಮ್ಮದೊಬ್ಬರದೇ ಅರೇಂಜ್ ಮ್ಯಾರೇಜು ನಮ್ಮ ಟೀಮ್ನಲ್ಲಿ. ನೋಡಿ ಇದೇ ಪನ್ನೀರು ನಾವು ಮಾಡ್ಕೊಂಡಿದ್ದು. ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾಡ್ತಿದ್ದೀವಿ. ಎಲ್ಲರೂ ಊಟ ಮಾಡ್ತಾ ಕೂತಿದ್ದೀವಿ. ಮಾತಾಡ್ಕೊಂಡೇ ಊಟ ಮಾಡ್ತಾ ಇದ್ದೀವಿ. ನಾವು ಸೇರಿದಾಗೆಲ್ಲ ಬರೀ ಮಾತೇನೆ. ನೆಕ್ಸ್ಟು ರಾಖಿನೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡ್ವಿ. ಚೆನ್ನಾಗಿ ಕಾಣ್ತಿದೆ ಅಲ್ಲ ವಿಡಿಯೋಗೆ. ಆಮೇಲೆ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲರೂ 4 ಜನನೂ ರಾಖಿ ಇಟ್ಬಿಟ್ಟು ತಂದಿದ್ದನ್ನು ಪೂಜೆ ಮಾಡ್ಕೋತಾ ಇದ್ದೀವಿ ದೇವ್ರ ಮುಂದೆ ಇಟ್ಟು. ಆಮೇಲೆ ನಾನು ಅದು ಇಟ್ಕೊಂಡು ವೀಡಿಯೋ ಮಾಡಿಸ್ಕೊಂಡೆ. ತಟ್ಟೆ ಇಟ್ಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ರೀಲ್ಸ್ಗೆ ಅಪ್ಲೋಡ್ ಮಾಡೋಣ ಅಂತ ಮಾಡಿಕೊಂಡೆ ವೀಡಿಯೋ ಇದು. ಬಟ್ ಏನೋ ಅಪ್ಲೋಡ್ ಮಾಡಿಲ್ಲ. ಇದೇ ಯೂಟ್ಯೂಬ್ನಲ್ಲೇ ಹಾಕ್ತಾಯಿದ್ದೀನಿ. ಸುಮ್ಮನೆ ಮಾಡ್ಕೊಂಡಿದ್ದು. ಎಲ್ಲರೂ ಮಾಡ್ಕೊಂಡ್ವಿ ಸೇಮ್ ಇದೇ ಥರ ವೀಡಿಯೋ. ಅಣ್ಣಂದಿರನ್ನೆಲ್ಲ ನಾವು ಪೂಜೆ ಮಾಡಬೇಕಾದ್ರೆ ರೂಮ್ ಒಳಗಡೆ ಕೂರಿಸಿದ್ವಿ. ಅವ್ರು ಆಚೆ ಬಂದರು. ಅವಾಗ ನಾನು ವೆಲ್ಕಮ್ ಮಾಡಿದೆ. ನಮ್ಮ ಟೀಮಿನ ಸಹೋದರರು ಒಬ್ರನ್ನ ಬಿಟ್ಟು ಇನ್ನು ಮಿಕ್ತವರೆಲ್ಲ ಸಹೋದರರು ಬಂದರು. ಆಸೀನರಾಗಿ ದಯವಿಟ್ಟು ಆಸೀನರಾಗಿ. ನಾನು ಫಸ್ಟ್ ಪೂಜೆ ಮಾಡ್ತೀನಿ ಅಂತ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಾನೇ ಮಾಡ್ತಾಯಿದ್ದೀನಿ. ತುಂಬ ತರಲೆ ಮಾಡ್ತಿದ್ರು 3 ಜನನೂ. ಸರಿಯಾಗಿ ಮಾಡಿಸ್ಕೋತಾನೆ ಇರಲಿಲ್ಲ ಪೂಜೆನ. ಒಬ್ಬರು ಮಾತಾಡ್ತಾನೆ ಇದ್ದರು. ವೀಡಿಯೋ ಮಾಡ್ತಿದ್ದಾರೆ ಮಾತಾಡಬೇಡಿ ಅಂದರೂ ಕೇಳ್ತಾ ಇರಲಿಲ್ಲ. ತುಂಬ ತರಲೆ ಮಾಡ್ತಿದ್ರು. ನಾನು ಹಣೆಗೆ ಕುಂಕುಮ ಇಟ್ಬಿಟ್ಟು ಮತ್ತು ರಾಖಿಗೆ ಅರಿಶಿನ ಕುಂಕುಮ ಹಾಕಿ ಅವ್ರಿಗೆ ಒಂದು ಕಡೆಯಿಂದ ಕಟ್ಕೊಬತ್ತಾ ಇದ್ದೀನಿ. ಸುಮ್ಮನೆ ರೇಗಿಸ್ತಾಯಿದ್ರು 3 ಜನನೂ. ಯಾರ ವಿಡಿಯೋದಲ್ಲೂ ಹಂಗೇ 4 ಜನನೂ ರಾಖಿ ಕಟ್ಟಬೇಕಾದ್ರೆ ವೀಡಿಯೋ ಮಾಡಿದ್ವಿ. ಯಾರ ವಿಡಿಯೋದಲ್ಲೂ ಅವ್ರು ಸೈಲೆಂಟಾಗಿ ಇರಲಿಲ್ಲ. ಸುಮ್ಮನೆ ತರಲೆ ಮಾಡ್ತಾನೆ ಇದ್ದರು. ನೋಡಿ ಹೇಗೆ ಸುಮ್ಮನೆ ಮಾತಾಡ್ತಾನೆ ಇದ್ದಾರೆ ಅದು ಇದು ಅಂತ. ಕಾನ್ಸಂಟ್ರೇಷನ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಸುಮ್ಮನೆ ಮಾತಾಡ್ತಾನೆ ಇದ್ದರು. ನಾನು ತುಂಬ ಟೈಟಾಗಿ ಕಟ್ತಿದ್ದೀನಿ ಅಂತ ಅಣ್ಣ ಹತ್ರ ಹೇಳ್ತಿದ್ದಾರೆ. ಇನ್ನೂ 6 ವರ್ಷ ಬಿಚ್ಚಬಾರ್ದು ಅಂತ ಇಷ್ಟು ಟೈಟಾಗಿ ಕಟ್ತಿದ್ಯಾ ಅಂತ. ಮತ್ತು ರಾಖಿ ಮೇಲೆ ಅರಿಶಿನ ಕುಂಕುಮ ಇಟ್ಕೊಬಂದೆ. ಅದು ದೇವ್ರ ನೈವೇದ್ಯ ಥರ ಅಲ್ವಾ, ಪೂಜೆ ಮಾಡಾದ್ಮೇಲೆ ಒಳ್ಳೆಯದಾಗತ್ತೆ ಅಂತ. ಅದಾದಮೇಲೆ ಸ್ವೀಟ್ ನಾವು ತಗೊಬಂದಿರಲಿಲ್ಲ. ಪೂಜೆ ಮಾಡಿಬಿಟ್ಟು ಅವ್ರಿಗೆ ಸಕ್ಕರೆನ ತಿನ್ನಿಸ್ದೆ. ಸ್ವೀಟ್ ತರಬೇಕು ಅಂತ ಅಂದ್ಕೊಂಡು ಮರ್ತ್ಕೊಬಿಟ್ವಿ. ಅದಕ್ಕೆ ಮನೇಲೇ ಏನಿದೆ ಅದು ಸಕ್ಕರೆ ಇಟ್ಟು ಅದನ್ನು ತಿನ್ನಿಸಿದ್ವಿ.
ಅಲ್ಲಿ ಹಾಕಿಸ್ಕೊ ಅದಾದಮೇಲೆ ಅವ್ರು ನನಗೆ ಚಾಕ್ಲೇಟ್ ತಿನ್ನಿಸಿದ್ರು. ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟರು ನನಗೆ ಅವರು. ನಾನು ಇಸ್ಕೊಂಡು ಆಶೀರ್ವಾದ ತಗೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ನಮ್ಮ ಅಣ್ಣ ತಂಗಿ ಸಂಬಂಧದ ಮೇಲೆ ಯಾವುದೇ ಕಣ್ಣು ಬೀಳದೆ ಇರಲಿ ಅಂತ ಇಳಿ ತೆಗೆದೆ. ಆಮೇಲೆ ನಾವು ಫೋಟೋಸ್ ತೆಗೆಸ್ಕೊಂಡ್ವಿ. ಒಡ ಹುಟ್ಟಿದವರು ಮಾತ್ರ ಅಣ್ಣ ತಂಗಿ ಅಲ್ಲ, ಮನಸ್ಸಿನ ಭಾವನೆಯಿಂದ ಕರೆಯುವ ಪ್ರತಿಯೊಬ್ಬರೂ ಅಣ್ಣ ತಂಗಿನೇ. ಅಣ್ಣ ತಂಗಿಯರ ಪವಿತ್ರವಾದ ಈ ಬಂಧವೇ ರಕ್ಷಾಬಂಧನ. ಹ್ಯಾಪಿ ರಕ್ಷಾಬಂಧನ್ ಆಲ್ ಆಫ್ ಯು. ಇದಿಷ್ಟು ನಾನು ರಕ್ಷಾಬಂಧನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.